ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಬ್ಯಾಂಕ್ ಬಾಲ್ ಸ್ವಿಂಗ್ ಆಗ್ತದೆ. ಹಾಯ್ ಸರ್. ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟಲ್ಲಿ ಪ್ರಿಯಾಗಾಗಿ ಹೇಳ್ತಾ ಇದ್ದಾರೆ, ವರ್ಷಕ್ಕೊಂದು ಸಿನಿಮಾ ಮಾಡೋಕ್ಕೆ ಬೇರೆ ಬೇರೆ ಸಿನಿಮಾ ಮಾಡೋಕ್ಕೆ ಅಂತ. ಅದು ಇಷ್ಟು ಬೇಗ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಡಿಸೆಂಬರ್ 25 ನಾನು ಬರೆಯಲು ಇಟ್ಕೊಂಡಿದ್ದೆ. ಅಕಸ್ಮಾತ್ ಮ್ಯಾಕ್ಸ್ ನಾನು ಮೋಸ್ಟ್ಲಿ ಡೌಟ್ ಬರೋದು, ಅಷ್ಟು ಬೇಗ ಇಷ್ಟು ಸಿನಿಮಾ ಮಾಡೋಕ್ಕೆ ಹೆಂಗೆ ಸಾಧ್ಯ, ನಾವು ಎಲ್ಲ ಮಾಡೋಣ, ಬೇಗ ರಿಲೀಸ್ ಮಾಡೋಣ ಅಂತ ಬ್ಯಾಕ್ ಎಂಡಲ್ಲಿ ನಾನು ರೆಡಿ ಮಾಡ್ತಾ ಬರ್ತಾ ಇದ್ದೆ. ಮತ್ತು ನಮ್ಮ ಮಂಜು ಅವರು ಈ ಫಿಲಮಲ್ಲಿ ಕೋಡ್ ಆಗಿ ಕೆಲಸ ಮಾಡ್ತಿದ್ರು. ವಾರಕ್ಕೊಂದ್ಸಲ ಕಾಲ್ ಮಾಡ್ತಾ ಇದ್ದೆ, ಬರ್ತೀರಾ ಅಯ್ಯೋ ಸರ್ ಶೂಟಿಂಗ್ ಮಾಡಿದ್ದೆ, ನಾವು 30 ದಿನ ಬಂದ್ಬಿಡ್ತೀವಿ ಅಂತ. ಅದು ಏನು ಒಂದೂವರೆ ಗಂಟೆಗೆ ಹಿಂದೆ 30 ದಿನ ನೋಡಿ ರಿಲೀಸ್ ಮಾಡ್ತೀರಾ, ಇನ್ನೂ ಬರೋಲ್ಲ ನಾಡು. ನಾನು ಆರಾರು ಇದೆಲ್ಲ ನನ್ನ ಕೆಲಸಗಳು ಫಾಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಮೊನ್ನೆ ಸೆರೆಮನಿಗೆ ಹೋದಾಗ ಎಲ್ಲ ಕಂಪ್ಲೀಟ್ ಆಯ್ತೀನಿ, ನೀವು 100% ಬರ್ತೀವಿ ಅಂದರು. ನಾನು ಸರ್ ಇಷ್ಟು ಬೇಗ ಹಿಂಗೆ ಅವಾಗ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡೋದು ಹಿಂಗೆ ಮಾಡಿದ್ರು ಅಂತ. ಐ ಥಿಂಕ್ ಒಂದು ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಎಂಟೈರ್ ಇಂಡಸ್ಟ್ರಿಗೆ. ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಮ್ಯಾಕ್ಸಿಮಮ್ ಶಕ್ತಿ ಸಿಕ್ಕಿದ್ದು ಅಂದರೆ ಸುದೀಪ್ ಅಣ್ಣ ಜೊತೆ ಆ್ಯಕ್ಟ್ ಮಾಡೋದು. ಒಂದು ಸಿನಿಮಾ ಲೈಬ್ರರಿ ಇತ್ತು ಅಂದರೆ ಆ ಲೈಬ್ರರಿಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲವೂ ಇರುತ್ತೆ. ಬುಕ್ಸು, ಆ ಬುಕ್ಸೆಲ್ಲ ಓದ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರುವಂಥದ್ದು ಒಬ್ಬರು ಸುದೀಪ್ ಅಣ್ಣ. ಒಂದು ಲೈಬ್ರರಿಗೆ ಪ್ರಾಂಶುಪಾಲರು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಪ್ರತಿ ಸಲ ಸೆಕೆಂಡಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ತಾರೆ, ನಮ್ಮ ಜೊತೆ ಏನೋ ಡೈಲಾಗ್ ಇಟ್ಟಿರ್ತಾರೆ, ಅದು ನೋಡಿದ್ರೆ ಯಾಕೋ ಟ್ರಾಲಿ ಶೇಕ್ ಆಗ್ತಿದೆ ಅಂತ ಹೇಳ್ತಾರೆ, ಯಾಕೋ ಕಂಟಿನ್ಯೂಟಿ ಪೇಪರ್ ಬಿದ್ದಿಲ್ಲ ಅಂತಾರೆ. ಅಂದರೆ ಆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತು ಅವ್ರಿಗೆ. ಹಾಗಾಗಿಯೇ ಈ ಸಿನಿಮಾ ಮಾರ್ಕ್ ಸಿನಿಮಾ ಇಷ್ಟು ಶಾರ್ಟ್ ಫಿಲ್ಮಲ್ಲಿ ಮುಗಿಸೋಕ್ಕೆ ಸಾಧ್ಯ ಆಯಿತು. ಅಂದರೆ ಆ ಕ್ವಾಲಿಟಿ ಅದೆಲ್ಲ ಮಾರ್ಕ್ ಸಿನಿಮಾ ಡಿಸೆಂಬರ್ 25 ನಮ್ಮ ಇಡೀ ದೇಶದಲ್ಲಿ ಒಂದು ಮಾರ್ಕ್ ಆಗಿ ಉಳಿಯುತ್ತೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ವಿಜಯ್ ಸರ್ ಆಲ್ ದ ಬೆಸ್ಟ್. ಆ್ಯಂಡ್ ಆಟಗಾರ ಶಿವಮೊಗ್ಗ ಇರ್ಬೋದು, ಒಂದಿನ ಶೂಟಿಂಗ್ ಮಾಡ್ತಾರೆ, ಇಲ್ಲಾಂದರೆ ಸೀಸಲ್ಲಿ ಹೋಗ್ತಾರೆ, ಇಲ್ಲಾಂದರೆ ಬಿಗ್ ಬಾಸಿಗೆ ಹೋಗ್ತಾರೆ. ಬಟ್ ನೀವಿಷ್ಟು ವರ್ಷ ನೀವು ಮಾಡಿರೋ ತ್ಯಾಗ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಅದಷ್ಟು ಈ ಟ್ರೇಲರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್. Always going to be a very big inspiration to all of us. And secondly, Atte Supriyami Productions, ಮೊದಲನೇ ಸರಿ with the help of KRG Studios, you are getting into distribution. So all the very best for that. And yes, Mark, December 25th, ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲಿ ಈ ಪಿಕ್ಚರ್ನ ನೋಡಿ ಸಂಭ್ರಮಿಸಿ. And it won't be a disappointment. Thank you.